ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ಎಂಬ ವಿನೂತನವಾದ ಡಿಜಿಟಲ್ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ BA ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರುವ ಪತ್ರಿಕೆಯಾದ ಚಂದ್ರಹಾಸ ಎಂಬ ನಾಟಕವನ್ನು ಕುರಿತಂತೆ ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಂದರೆ ಚಂದ್ರಹಾಸ ನಾಟಕಕ್ಕೆ ಸಂಬಂಧಪಟ್ಟಂತೆ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅಂದರೆ ಜಾಗತಿಕವಾಗಿ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆ, ಭಾರತದ ಸಂದರ್ಭದಲ್ಲಿ ಮತ್ತು ಕರ್ನಾಟಕದ ಅಂದರೆ ಕನ್ನಡದ ಸಂದರ್ಭದಲ್ಲಿ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯನ್ನು ತಿಳಿದುಕೊಂಡಿದ್ದೀವಿ. ಸೊ ಈ ಒಂದು ಅವಧಿಯಲ್ಲಿ ನಾವು ಈ ಕುವೆಂಪುರವರು ರಚಿಸಿರುವ ಚಂದ್ರಹಾಸ ನಾಟಕಕ್ಕೆ ಪ್ರೇರಣಾ ಪಠ್ಯ ಅಂದರೆ ಹಾಕರ ಗ್ರಂಥವ ಯಾವುದು ಅಥವಾ ಹಾಕರ ವಸ್ತು ಯಾವುದು ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ. ಓಕೆ, ಪ್ರೇರಣಾ ಪಠ್ಯ. ಈ ಪ್ರೇರಣಾ ಪಠ್ಯ ಆಗಿರ್ತಕ್ಕಂಥದ್ದು ಲಕ್ಷ್ಮೀಶನ ಜೈಮಿನಿ ಭಾರತ ಕೃತಿ. ಅದೊಂದು ಅಶ್ವಮೇಧ ಯಾಗದ ವಸ್ತುವನ್ನು ಒಳಗೊಂಡಿರ್ತಕ್ಕಂತಹ ಕಾವ್ಯ. ಅದರಲ್ಲಿ ಎಲ್ಲ ಭಾಗವನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಅದರಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂತಹ ಒಂದು ಸಂಧಿಯಾದ ಅಂದರೆ ಚಂದ್ರಹಾಸ ಉಪಾಖ್ಯಾನ ಎಂಬ ಸಂಧಿಯನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಚಂದ್ರಹಾಸ ಎಂಬ ನಾಟಕವನ್ನು ರಚಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ಪಾಠವನ್ನು ಆಲಿಸಿದ ನಂತರ ನೀವುಗಳು ಲಕ್ಷ್ಮೀಶ ಕವಿ ಪರಿಚಯವನ್ನು ಸ್ಮರಿಸುವಿರಿ, ಜೈಮಿನಿ ಭಾರತ ಕೃತಿಯ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳುವಿರಿ, ಜೈಮಿನಿ ಭಾರತದ ಚಂದ್ರಹಾಸ ಉಪಾಖ್ಯಾನ ಭಾಗದ ಕಥೆಯನ್ನು ನೀವು ಹೇಳುವಿರಿ. ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ನಾವು ಚರ್ಚಿಸಬೇಕಾಗಿರ್ತಕ್ಕಂತಹ ಮುಖ್ಯಾಂಶಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡೋದು. ಅಂದರೆ ಕವಿ ಪರಿಚಯ ಅಂದರೆ ಲಕ್ಷ್ಮೀಶನ ಒಂದು ಪರಿಚಯ, ಜೈಮಿನಿ ಭಾರತದ ಕೃತಿ ಪರಿಚಯ ಮಾಡಬೇಕು ಮತ್ತು ಚಂದ್ರಹಾಸ ಉಪಾಖ್ಯಾನದ ಕಥೆಯನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಚಿರಪರಿಚಿತನಾಗಿರ್ತಕ್ಕಂತಹ ಕವಿ ಲಕ್ಷ್ಮೀಶ. ಕರ್ನಾಟಕ ಕವಿ ಚೂತವನ ಚೈತ್ರ, ಉಪಮಾಲೋಲ ಎಂದು ಬಿರುದಾಂಕಿತನಾಗಿರ್ತಕ್ಕಂತಹ ಲಕ್ಷ್ಮೀಶ ಕುಮಾರವ್ಯಾಸನ ನಂತರ ಪ್ರಸಿದ್ಧಿಯನ್ನು ಪಡೆದಂತಹ ಒಬ್ಬ ನಡುಗನ್ನಡ ಕಾಲಘಟ್ಟದ ಕವಿ. ಅಂದರೆ ಈತನ ಕಾಲ 16ನೇ ಶತಮಾನ. ಕುಮಾರವ್ಯಾಸ ನಂತರ ಜನಪ್ರಿಯತೆಯನ್ನು ಪಡ್ಕೊಂಡಂಥದ್ದು. ಓಕೆ, ಸೊ ಈತನ ಊರು ಮತ್ತು ಕಾಲದ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಅಂದರೆ ಬೇರೆ ಬೇರೆ ಸಂಶೋಧಕರು ಕೂಡ ಒಂದೊಂದು ಕಾಲವನ್ನು ಹೇಳ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಬಹುಪಾಲು ಒಪ್ಪಿರ್ತಕ್ಕಂಥದ್ದು 16ನೇ ಶತಮಾನ ಅಂತಕ್ಕಂಥದ್ದು. ಈತನ ಊರು ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಅಂತಕ್ಕಂಥದ್ದು ಈತನ ಒಂದು ಜನ್ಮಸ್ಥಳ ಆಗಿರ್ತಕ್ಕಂಥದ್ದು. ಓಕೆ, ಸೊ ಈತ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಜೈಮಿನಿ ಭಾರತ ಅಂತಕ್ಕಂತಹ ಕೃತಿಯನ್ನು ಕನ್ನಡದಲ್ಲಿ ಬರಿತಾನೆ. ಅದನ್ನು ಕೂಡ ಷಟ್ಪದಿ ಪ್ರಕಾರದ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ಈತ ಬರಿತಾನೆ. ವಾರ್ಧಕ ಷಟ್ಪದಿಯಲ್ಲಿ ಈತ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಓಕೆ, ಲಕ್ಷ್ಮೀಶ ಬರೆದಿರುವಂತಹ ಜೈಮಿನಿ ಭಾರತ ಕೃತಿಯ ಅಂದರೆ ಕಾವ್ಯದ ವಸ್ತು ಉತ್ತರ ಮಹಾಭಾರತದ ಕಥೆಯನ್ನು ಒಳಗೊಂಡಿದೆ. ಕೇವಲ ಇದು ಉತ್ತರ ಭಾರತದ ಕಥೆಯನ್ನು ಅಷ್ಟೇ ಒಳಗೊಂಡಿಲ್ಲ, ಉತ್ತರ ರಾಮಾಯಣದ ಕಥೆಯನ್ನು ಒಳಗೊಂಡಿದೆ. ಅಂದರೆ ಈಗ ಪಾಂಡವರು ವನವಾಸವನ್ನೆಲ್ಲ ಅನುಭವಿಸಿ ಕೌರವರೊಂದಿಗೆ ಕಾದಾಡಿ ಜಯಶೀಲರಾಗಿ ರಾಜ್ಯವನ್ನು ಪಡೆದುಕೊಂಡ ನಂತರ ನಡೆದ ಕಥೆಯನ್ನು ನಾವು ಉತ್ತರ ಭಾರತದ ಕಥೆ ಅಂತ ಕರಿತೀವಿ. ಅದೇ ರೀತಿಯಾಗಿ ರಾಮ ಏನು ವನವಾಸಕ್ಕೆ ಹೋಗಿ ಬಂದು ಅಲ್ಲಿ ರಾವಣನ ಜೊತೆ ಯುದ್ಧವನ್ನು ಮಾಡಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಂತಹ ರಾವಣನನ್ನು ಸಂಹರಿಸಿ ಆನಂತರ ಬಂದು ಅಯೋಧ್ಯೆಗೆ ಪಟ್ಟಾಭಿಷಿಕ್ತನಾದ ನಂತರ ನಡೀತಕ್ಕಂತಹ ಕಥೆಯನ್ನು ನಾವು ಉತ್ತರ ರಾಮಾಯಣದ ಕಥೆ ಅಂತ ಹೇಳ್ತೀವಿ. ಹಾಗೆ ನೋಡಿದ್ರೆ ಈ ಜೈಮಿನಿ ಭಾರತ ಕೃತಿ ಉತ್ತರ ರಾಮಾಯಣ ಮತ್ತು ಉತ್ತರ ಭಾರತದ ಎರಡೂ ಕಥೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಓಕೆ, ಈ ಕಾವ್ಯದ ವಸ್ತು ಏನು ಅಂತಂದ್ರೆ ಅಶ್ವಮೇಧ ಯಾಗ. ಇಲ್ಲಿ ರಾಮನು ಕೂಡ ಅಶ್ವಮೇಧ ಯಾಗವನ್ನು ಮಾಡ್ತಾನೆ, ಅಲ್ಲಿ ಪಾಂಡವರು ಕೂಡ ಅಶ್ವಮೇಧ ಯಾಗವನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅಶ್ವಮೇಧ ಯಾಗ ಈ ಒಂದು ಕಾವ್ಯದ ವಸ್ತು ಆಗಿದೆ ಅಂತಕ್ಕಂಥದ್ದು. ಇದರಲ್ಲಿ ಒಂದು ವೀರರಸ ಪ್ರಧಾನವಾದಂತಹ
ಇದೊಂದು ವೀರರಸ ಪ್ರಧಾನವಾದಂತಹ ಕಾವ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಭಕ್ತಿ ರಸ ಹೋತೋಪ್ರೇತವಾಗಿ ಹರಿದಿದೆ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಈ ಪಾತ್ರದಲ್ಲಿ ಬರ್ತಕ್ಕಂತಹ ಎಲ್ಲ ವೀರರು ಕೂಡ ಕೃಷ್ಣನ ಪರಮ ಭಕ್ತರ ಆಗಿರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಶೃಂಗಾರ ವರ್ಣನೆಗಳನ್ನು ಕೂಡ ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ಬಹುಪಾಲು ವಿದ್ವಾಂಸರು ಇದನ್ನ ಒಂದು ಕತೆ ಎನ್ನುವುದಕ್ಕಿಂತಲೂ ಕೂಡ ಕಥಾ ಸಂಗ್ರಹ ಅಥವಾ ಕಥಾ ಗುಚ್ಛ ಅಂತ ಕರೆಯೋದಕ್ಕೆ ಯೋಗ್ಯವಾಗಿದೆ ಅಂತ ಅಂದ್ಬಿಟ್ಟು ಹೇಳಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಈ ಕಾವ್ಯದಲ್ಲಿ ಲಕ್ಷ್ಮೀಶ ಬಳಸಿರ್ತಕ್ಕಂತಹ ಉಪಮೆಗಳಂತೂ ಜನರ ನಾಲಿಗೆಯ ಮೇಲೆ ನೆಲೆದಾಡ್ತಾ ಇರತಕ್ಕಂಥದ್ದನ್ನು ಕಂಡ್ರೆ ಅವನ ಎಷ್ಟು ಸುಲಲಿತವಾಗಿ ಉಪಮೆಗಳನ್ನು ಬಳಸಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಓಕೆ, ರೈಟ್. ನೆಕ್ಸ್ಟ್ ಈ ಚಂದ್ರಹಾಸ ಜೈಮಿನಿ ಭಾರತ ಕೃತಿ ಒಟ್ಟು 34 ಸಂಧಿಗಳನ್ನು ಒಳಗೊಂಡಿದೆ. 34 ಸಂಧಿಗಳನ್ನು ಒಳಗೊಂಡಿದೆ. ಅದರಲ್ಲಿ ಚಂದ್ರಹಾಸ ಉಪಾಖ್ಯಾನ ಅಂತಕ್ಕಂತಹ ಭಾಗವು ಕೂಡ ಒಂದು. ಈ ಚಂದ್ರಹಾಸನ ಕಥೆಯಲ್ಲಿ ಯಾವ ಕಾರಣಕ್ಕೆ ಬರುತ್ತೆ ಅಂತಕ್ಕಂಥದ್ದಾದ್ರೆ, ಆ ಕಥೆಯನ್ನು ಸಂಕ್ಷಿಪ್ತವಾಗಿ ನೋಡ್ತಕ್ಕಂಥದ್ದಾದ್ರೆ, ಪಾಂಡವರು ಕೌರವರ ಮೇಲೆ ಏನು ಜಯವನ್ನು ಸಾಧಿಸಿದ ನಂತರ ಅವರು ಅಶ್ವಮೇಧ ಯಾಗವನ್ನ ಕೈಗೊಳ್ತಾರೆ. ಅಶ್ವಮೇಧ ಯಾಗದ ಅಶ್ವಮೇಧ ಯಾಗ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಆ ಕುದುರೆಯನ್ನ ಹಣೆಯ ಮೇಲೆ ಫಲಕವನ್ನು ಅಂಟಿಸಿ ಬಿಡ್ತಾರೆ. ಅಂದ್ರೆ ಯಾರು ಈ ಕುದುರೆಯನ್ನ ಕಟ್ಟಿ ಹಾಕ್ತಾರೋ ಅವರು ನಮ್ಮೊಂದಿಗೆ ಯುದ್ಧ ಮಾಡಬೇಕಾಗ್ತದೆ. ಒಂದು ವೇಳೆ ಯಾರು ಕುದುರೆಯನ್ನು ಕಟ್ಟೋದಿಲ್ಲ ಅವರು ಶರಣಾಗತರಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸಬೇಕಾಗ್ತದೆ ಅಂತಕ್ಕಂಥದ್ದು. ಕುದುರೆ ಹೋಗ್ತಾ ಇರ್ತದೆ, ಅದರಿಂದ ಹಿಂಬಾಲಕರಾಗಿ ಅಶ್ವಮೇಧ ಯಾಗದ ಕುದುರೆ ಹಿಂಬಾಲಕರಾಗಿ ಅರ್ಜುನ, ಶ್ರೀಕೃಷ್ಣ ಮೊದಲಾದವರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಸೊ ಹೀಗೆ ಕುದುರೆ ಹೋಗ್ತಾ 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 ಇರಬೇಕಾದ್ರೆ ಕುಂತಲ ನಗರದ ಹತ್ರ ಹೋದ ತಕ್ಷಣ ಇದಕ್ಕಿದ್ದ ಹಾಗೇನೆ ಅಶ್ವಮೇಧ ಯಾಗದ ಕುದುರೆಗಳು ಕಾಣಿಸೋದಿಲ್ಲ. ಆಗ ಕಾಣಿಸಲೇ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣನಿಗೂ ಅರ್ಜುನನಿಗೂ ಒಂದು ರೀತಿ ವ್ಯಾಕುಲತೆ ಅಂತಕ್ಕಂಥದ್ದು ಉಂಟಾಗ್ತದೆ. ಸೊ ಆಗ ಅಲ್ಲಿ ಅರ್ಜುನ ಈ ಕುದುರೆ ಎಲ್ಲೋಯ್ತು ಅಂತ ನೋಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಆಗ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ. ಆಗ ನಾರದ ಮಹರ್ಷಿಗಳು ನಿಮ್ಮ ಅಶ್ವಮೇಧ ಯಾಗದ ಕುದುರೆಗಳು ಕುಂತಲ ನಗರಕ್ಕೆ ಹೋಗಿರುವುದಾಗಿ, ಅಲ್ಲಿ ಅದನ್ನು ಕಟ್ಟಿರುವುದಾಗಿ ಕೂಡ ಹೇಳ್ತಾರೆ. ಹಾಗಾದ್ರೆ ಯಾರು ಕುಂತಲ ನಗರದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರತಕ್ಕಂಥವ್ರು, ಯಾರು ಅಂತಹ ವೀರ ಕುದುರೆಯನ್ನು ಕಟ್ತಕ್ಕಂಥವನು ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಚಂದ್ರಹಾಸನ ಕಥೆಯನ್ನ ಅರ್ಜುನನಿಗೆ ಹೇಳ್ತಾರೆ. ಆ ಕಥೆಯನ್ನೇ ನಾವು ಇಲ್ಲಿ ಕುವೆಂಪುರವರ ಚಂದ್ರಹಾಸ ನಾಟಕದಲ್ಲೂ ಕೂಡ ನಾವು ಅದೇ ಕಥೆಯನ್ನು ನೋಡ್ತಾ ಬರ್ತಕ್ಕಂಥದ್ದು. ಅದು ನನ್ನ ಕಥೆಯನ್ನು ಮುಂದೆ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಬರೋಣ. ಅಂದ್ರೆ ಅಲ್ಲಿ ಕುದುರೆಗಳನ್ನ ಯಾರು ಕಟ್ಟಿರ್ತಾರಪ್ಪ ಅಂತಂದ್ರೆ ಚಂದ್ರಹಾಸ ಕಟ್ಟಿರಲ್ಲ, ಚಂದ್ರಹಾಸನ ಮಕ್ಕಳು ಕಟ್ಟಿರ್ತಾರೆ. ಚಂದ್ರಹಾಸನ ಮಕ್ಕಳು ಆ ಕುದುರೆಯನ್ನ ಕಟ್ಟಿರ್ತಾರೆ. ಅವರ ಮಕ್ಕಳುಗಳ ಹೆಸರು ಪದ್ಮಾಕ್ಷ ಮತ್ತು ಮಕರಧ್ವಜ ಆ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿ ತನ್ನ ತಂದೆಗೆ ಮಾಹಿತಿಯನ್ನು ನೀಡ್ತಾರೆ. ಆಗ ಆ ಕುದುರೆಯ ಮೇಲಿದ್ದಂತಹ ಬರಹವನ್ನು ಓದಿದಂತಹ ಚಂದ್ರಹಾಸ ತುಂಬಾ ಸಂತೋಷಭರಿತನಾಗ್ತಾನೆ. ಯಾಕೆಂದ್ರೆ ತಾನು ಬಾಲ್ಯದಿಂದಲೂ ಕೂಡ ಯಾರನ್ನು ಧ್ಯಾನಿಸುತ್ತಿದ್ದನೋ, ಆರಾಧಿಸುತ್ತಿದ್ದನೋ, ತನ್ನನ್ನು ಬಾಲ್ಯದಿಂದಲೂ ಕೂಡ ಯಾರು ಕಾಪಾಡಿದ್ದಾರೋ ಆ ಪರಮಾತ್ಮನೇ ಅರ್ಜುನನ ಹೊಡಗೂಡಿ ಇವತ್ತು ನನ್ನ ರಾಜ್ಯಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಾಗಾಗಿ ಕೃಷ್ಣನ ಆಗಮನದಿಂದ ನನ್ನ ಜನ್ಮ ಪಾವನವಾಯಿತು, ನಾನು ಪುನೀತನಾದೆನು ಅಂತ ಅಂದ್ಬಿಟ್ಟು ಹೇಳ್ತೇನೆ. ಆಗ ಕೃಷ್ಣ ದರ್ಶನದಿಂದ ಮಾತ್ರವೇ ನನಗೆ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ ಅಂದ್ಬಿಟ್ಟು ಆತ ಸಂತೋಷದಿಂದ ಆ ಒಂದು ಸಂದರ್ಭವನ್ನು ಆತ ಅನುಭವಿಸ್ತಾನೆ ಅಂತಕ್ಕಂಥದ್ದು. ಆಗ ಕುದುರೆಯನ್ನು ಹುಡುಕಿಕೊಂಡು ಬಂದಂತಹ ಕೃಷ್ಣ ಮತ್ತು ಅರ್ಜುನರಿಗೆ ಅವರ ಪಾದಕಮಲಗಳಿಗೆ ಚಂದ್ರಹಾಸ ನಮಿಸ್ತಾನೆ, ವಂದಿಸಿ ಪುನೀತನಾಗ್ತಾನೆ. ಆಗ ಕುದುರೆಗಳನ್ನ ಬಿಟ್ಟು ಕಳಿಸ್ತಾನೆ. ನನ್ನ ಮಕ್ಕಳು ಗೊತ್ತಿಲ್ಲದೆ ಈ ಕುದುರೆಗಳನ್ನ ಕಟ್ಟಿಬಿಟ್ಟಿದ್ರು, ಆಗ ಕ್ಷಮಿಸಿ ಅಂತ ಹೇಳಿಬಿಟ್ಟು ಕುದುರೆಯನ್ನ ಅಶ್ವಮೇಧ ಯಾಗದ ಕುದುರೆಯನ್ನ ಬಿಟ್ಬಿಟ್ಟು ಕಳಿಸ್ತಾನೆ. ಸೊ ಆಗ ಇಷ್ಟು ಈ ಕತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಆ ಕಥೆಯನ್ನು ನಾವು ಮುಂದುವರೆದು ಹೇಳ್ಕೊಂತ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಆ ಚಂದ್ರಹಾಸನ ಇಡೀ ಕಥೆಯನ್ನ ನಾರದ ಮಹರ್ಷಿಗಳು, ಅಂದ್ರೆ ಅವನು ಹಿಂಗೆ ಕೇರಳದಲ್ಲಿ ಶತ್ರುರಾಜರಿಗೆ ಹತನಾದ ನಂತರ ದಾದಿಯ ಒಂದು ಆಶ್ರಯದಲ್ಲಿ ಬೆಳೆದು, ಕುಂತಲ ನಗರದ ಬೀದಿಯಲ್ಲಿ ಬೆಳೆದು, ನಂತರ ದುಷ್ಟಬುದ್ಧಿಯ ಮೂರು ಸಂಚುಗಳಿಂದಲೂ ಕೂಡ ಹೌದು, ಈಗಾಗಲೇ ಅವನನ್ನು ಕೊಲ್ಲುವ ಒಂದು ಸಂಚಿನ ವಿಫಲತೆಯನ್ನು ನೋಡಿದೀವಿ, ಹೌದಲ್ವಾ? ಸೊ ಮೂರು ಸಂಚುಗಳನ್ನು ಮಾಡ್ತಾನೆ, ಕೊಲ್ಲುವಂತಹ 3 ಸಂಚುಗಳನ್ನು ಮಾಡ್ತಾನೆ, ಅಲ್ಲಿ 3 ಸಂಚುಗಳನ್ನು ಮಾಡ್ತಾನೆ. ಆ 3 ಸಂಚಿನಲ್ಲೂ ಕೂಡ ಆ ಚಂದ್ರಹಾಸ ಪಾರಾಗ್ತಕ್ಕಂಥದ್ದು. ಆನಂತರ ಆತ ಕುಂತಲ ದೇಶದ ಅರಸನ ಮಗಳನ್ನು ಜೊತೆಗೆ ಮಂತ್ರಿಯ ಇಬ್ಬರನ್ನು ಕೂಡ ಮದುವೆಯಾಗಿ ಸೊ ಕುಂತಲ ದೇಶವನ್ನು ಆಳ್ವಿಕೆ
ನಡೆಸ್ತಾ ಇರತಕ್ಕಂಥ ಎಲ್ಲ ಕಥೆಯನ್ನು ಕೂಡ ನಾವು ಮುಂದೆ ಚಂದ್ರಹಾಸ ನಾಟಕವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಈ ನಾಟಕವನ್ನ ಅಂದ್ರೆ ನಾಟಕದ ಚಂದ್ರಹಾಸ ಎಂಬ ನಾಟಕವನ್ನ ಕುವೆಂಪುರವರು ಈ ಲಕ್ಷ್ಮೀಶನ ಜೈಮಿನಿ ಭಾರತದ ಚಂದ್ರಹಾಸ ಉಪಾಖ್ಯಾನ ಎಂಬ ಭಾಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಆಕಾರವಾಗಿಟ್ಟುಕೊಂಡು ಅವರು ರಚನೆ ಮಾಡಿರ್ತಕ್ಕಂಥದ್ದು. ಓಕೆ, ಆದ್ರೆ ಅಲ್ಲಿ ಕುವೆಂಪುರವರು ಆ ಮೂಲ ಏನು ಕತೆ ಇದೆ ಅದಕ್ಕಿಂತ ಕೆಲವನ್ನ ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ದಾರೆ. ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಯಾವ್ಯಾವ್ದ್ರಲ್ಲಿ ಮಾರ್ಪಾಡುಗಳನ್ನ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದನ್ನ, ಏನೇನು ಪರಿವರ್ತನೆಗಳನ್ನ ಮಾಡ್ಕೊಂಡಿದ್ದೀನಿ. ದೃಶ್ಯಗಳ ಸಂಖ್ಯೆಯಲ್ಲಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ, ಹಾಗೆ ಭಾಷೆಯಲ್ಲಿ ನಾನು ಪರಿವರ್ತನೆ ಮಾಡ್ಕೊಂಡಿದ್ದೀನಿ, ಹಾಗೆ ಆ ಛಂದಸ್ಸಿನಲ್ಲಿ ನಾಟ್ಯ ಛಂದಸ್ಸಿನಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ, ಜೊತೆಗೆ ಆ ಸಂವಾದ ಆ ವಾದ ಏನು ಪಾತ್ರಗಳ ನಡುವೆ ನಡೀತಕ್ಕಂತಹ ಸಂವಾದದಲ್ಲೂ ಕೂಡ ನಾನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಒಂದ್ ವೇಳೆ ಈ ರೀತಿಯಾಗಿ ಏನಾದ್ರೂ ಕೂಡ ನಾನು ಬದಲಾವಣೆಗಳನ್ನು ಮಾಡಿಕೊಂಡಿದ್ರೆ ಅದೇನಪ್ಪಾ ಅಂದ್ರೆ ಅದು ಉದ್ದೇಶ ಯಾಕೆ ಅದನ್ನ ಮಾಡ್ಕೊಂಡಿದ್ದೀನಿ ಅಂತ ಉಪಯೋಗಿಸಿಕೊಳ್ಳ ಅದನ್ನ ಆ ಒಂದು ನಾಟಕವನ್ನ ಅಂದ್ರೆ ಆ ಭಾಗವನ್ನ ಆ ಚಂದ್ರಹಾಸ ಉಪಾಖ್ಯಾನ ಭಾಗವನ್ನ ಉಪಯೋಗಿಸಿಕೊಳ್ಳುವ ಉದ್ದೇಶದಿಂದ ಮತ್ತು ಆ ದರ್ಶನ ಪ್ರಜ್ಞೆಯ ದೃಷ್ಟಿಯಿಂದ ಮಾತ್ರವೇ ನಾನು ಮಾಡಿಕೊಂಡಿದ್ದೇನೆ ಅಂತ ಅಂದ್ಬಿಟ್ಟು ಆ ಕುವೆಂಪುರವರು ಆ ಪರಿವರ್ತನೆ ಮಾಡಿಕೊಂಡದಕ್ಕೆ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ನೋಡಿ. ಅಂದ್ರೆ ಕಥಾ ಚೌಕಟ್ಟು ಚಂದ್ರಹಾಸ ಉಪಾಖ್ಯಾನದೇ, ಆ ಕಥಾ ಚೌಕಟ್ಟನ್ನ ಅವರು ಮೀರಿ ಹೋಗಿಲ್ಲ, ಅದೇ ಆ ಕಥಾ ಚೌಕಟ್ಟಿನೊಳಗಡೆನೆ ತನ್ನ ದರ್ಶನ ಪ್ರಜ್ಞೆಯನ್ನ ಅವರು ತೋರಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಅದು ನೋಡಿ ಆ ಕುವೆಂಪುರವರು ಹೇಳ್ಕೊ ತನ್ನ ದರ್ಶನ ಪ್ರಜ್ಞೆಗೆ ತನ್ನ ದೃಷ್ಟಿಕೋನಕ್ಕೆ ಒಪ್ಪುವಂತೆ ಭಾವಾಂಶ, ಚಿಂತನಾಂಶ, ಕಲ್ಪನಾಂಶ, ರೂಪಾಂಶಗಳಲ್ಲಿ ಎರಕವೈದು ಅದನ್ನೊಂದು ಹೊಸ ಕೃತಿಯನ್ನಾಗಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಚಂದ್ರಹಾಸ ನಾಟಕ ಜೈಮಿನಿ ಭಾರತದ ಚಂದ್ರಹಾಸ ಉಪಾಖ್ಯಾನದ ಸಾರ ಸಂಸ್ಕಾರಗಳನ್ನ, ಅಲ್ಲಿನ ಸಂಸ್ಕಾರಗಳನ್ನ ಯಾವುದನ್ನೂ ಕೂಡ ತೋರದಿಲ್ಲ, ಅಲ್ಲಿನ ಸಾರವನ್ನು ಕಥಾಸಾರವನ್ನು ಕೂಡ ಮೀರಿಲ್ಲ, ಅಲ್ಲಿನ ಕಥಾಸಾರ ಮತ್ತು ಅಲ್ಲಿನ ಸಂಸ್ಕಾರಗಳೆರಡನ್ನೂ ಕೂಡ ಒಳಗೊಂಡಂತೆ ಒಂದು ಪುನರ್ಜನ್ಮ ಕೃತಿಯನ್ನ ಅಂದ್ರೆ ಪುನರ್ ಸೃಷ್ಟಿಸ್ತಕ್ಕಂಥದ್ದು, ಅದೇ ಕಥೆಯನ್ನ ಅದೇ ವಸ್ತುವನ್ನ ಇಟ್ಟುಕೊಂಡು ಚೌಕಟ್ಟನ್ನು ಮೀರದೆ ಒಂದು ರೀತಿ ಪುನರ್ ಸೃಷ್ಟಿ ಮಾಡ್ತಕ್ಕಂಥದ್ದು ಪುನರ್ಜನ್ಮ ಕೃತಿ ಅಂತಕ್ಕಂಥದ್ದು ಹಾಗೆ ರಚಿಸಿದ್ದೇನೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಕ್ಕಂಥದ್ದು ಗಮನಿಸ್ತಾ ಹೋಗ್ಬೋದು. ಹಾಗೆ ಕುವೆಂಪುರವರು ಇಲ್ಲಿ ಈ ಒಂದು ತಮ್ಮ ಚಂದ್ರಹಾಸ ನಾಟಕದಲ್ಲಿ ಆ ದುರಂತ ನಾಟಕದ ಛಾಯೆಯನ್ನು ಕೂಡ ತಂದಿರತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ತೀವಿ. ಆ ದುರಂತ ನಾಟಕದ ಛಾಯೆಯನ್ನು ಯಾರಲ್ಲಿ ನಾವು ಗುರುತಿಸಬಹುದು ಅಂದ್ರೆ ದುಷ್ಟಬುದ್ಧಿಯ ಪಾತ್ರದಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ. ಅಂದ್ರೆ ಆ ದುಷ್ಟಬುದ್ಧಿ ಕಡೆಗೆ ಅವನು ಪಶ್ಚಾತ್ತಾಪ ಪಡತಕ್ಕಂತಹ ರೀತಿ, ತಾನು ಮಾಡಿದಂತಹ ಎಲ್ಲ ಅಂದ್ರೆ ಚಂದ್ರಹಾಸನನ್ನು ಕೊಲ್ಲುವಂತಹ ಎಲ್ಲ ಸಂಚುಗಳು ವಿಫಲವಾದಾಗ ತಾನು ಪಶ್ಚಾತ್ತಾಪ ಪಡ್ತಕ್ಕಂತಹ ಸಂದರ್ಭದಲ್ಲಿ ಆತ ನಮಗೆ ಒಬ್ಬ ದುರಂತ ನಾಯಕನಾಗಿ ಕಾಣ್ತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತೀವಿ. ಈಗ ಕುವೆಂಪುರವರು ತಮ್ಮ ಚಂದ್ರಹಾಸ ನಾಟಕದಲ್ಲಿ ಆ ದುರಂತ ನಾಟಕದ ಛಾಯೆಯನ್ನು ಕೂಡ ತಂದಿದ್ದಾರೆ ಅಂತಕ್ಕಂತಹ ಅಂಶನ ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಂತಕ್ಕಂಥ. ಓಕೆ, ಸೊ ಒಟ್ಟು ಇದರಲ್ಲಿ 3 ರಂಗಗಳಿದಾವೆ. ಅಂದ್ರೆ ಕುವೆಂಪು ರಚಿಸಿರುವ ಚಂದ್ರಹಾಸ ನಾಟಕದಲ್ಲಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಒಟ್ಟು 21 ದೃಶ್ಯಗಳು ಇದಾವೆ. ಅಂದ್ರೆ 3 ರಂಗಗಳನ್ನಾಗಿ ಮಾಡಿಕೊಂಡು ಒಟ್ಟು 21 ದೃಶ್ಯಗಳನ್ನಾಗಿ ಸೊ ಇವರು 21 ದೃಶ್ಯಗಳಲ್ಲಿ ಈ ಒಂದು ಚಂದ್ರಹಾಸ ನಾಟಕವನ್ನು ಚಿತ್ರಿಸಿದ್ದಾರೆ ಅಂತಕ್ಕಂತಹ ಅಂಶವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಸೊ ಇಷ್ಟು ಈ ಒಂದು ಅವಧಿಯ ಪಾಠದ ಮುಖ್ಯ ಅಂಶಗಳಾಗಿತ್ತು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.